ಪ್ರೇಕ್ಷಕರೇ ಪ್ರಣಾಮ. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ರಾಷ್ಟ್ರಹಿತ ಹಾಗೂ ಜನಪರ ಕಾಳಜಿಯ ನಮ್ಮ ಮಾಧ್ಯಮ ಅಭಿಯಾನ ನಿಮ್ಮ ಸಹಕಾರದ ವಿನಃ ಮುಂದೆ ಸಾಗಲಾರದು. ದಯವಿಟ್ಟು ನಮ್ಮ ಈ ನಡುಗೆಯ ಹೆಜ್ಜೆಗಳಿಗೆ ಸದಾ ಗತಿಶಕ್ತಿಯಾಗ ನಿಲ್ಲ ಬನ್ನಿರಿ. ಪ್ರೇಕ್ಷಕರೇ, ಅಧಿಕಾರ ಲಾಲಸೆಯಿಂದ ಕಾಂಗ್ರೆಸ್ ಫ್ರೀ ಗ್ಯಾರಂಟಿಗಳ ದುರಾಸೆ ತೋರಿಸಿತ್ತು. ಆ ಗ್ಯಾರಂಟಿಗಳನ್ನ ಈಡೇರಿಸುವುದರ ಹಿಂದೆ ಬಿದ್ದು ಸಿದ್ದರಾಮಯ್ಯ ಸರ್ಕಾರ ಬಡವಾಗಿ ಬಿಟ್ಟಿತಾ ಎಂಬುವ ಸವಾಲು ಕಾಂಗ್ರೆಸ್ಸಿಗರ ಮುಖಕ್ಕೆ ರಾಚಿ ರಾಚಿ ಅಪ್ಪಳಿಸ್ತಾ ಇದೆ. ಕಾರಣ ಸರ್ಕಾರಿ ನೌಕರರಿಗೆ ಸಂಬಳ ವಿತರಿಸಲು ಸಹ ಖಜಾನೆಯಲ್ಲಿ ದುಡ್ಡಿಲ್ಲದಂತೆ ಆಗಿರುವಂತಹ ಪಾಪರ್ ಸ್ಥಿತಿ. ರಾಜ್ಯದಲ್ಲಿ ಗದ್ದುಗೆ ಏರಿದ ಮೊದಲ 3-4 ತಿಂಗಳು ಉಮೇದಿಯಿಂದ ಎಲ್ಲವನ್ನೂ ನಿಭಾಯಿಸಬಲ್ಲೆ ಅಂತ ಪೋಸ್ ಕೊಟ್ಟುಕೊಂಡು ಮೆರೆದ ಸಿದ್ದರಾಮಯ್ಯ ಸರ್ಕಾರ ಕಳೆದ 8 ತಿಂಗಳಿನಿಂದ ತೆರೆಮರೆಯಲ್ಲಿ ಸರ್ಕಾರಿ ನೌಕರರಿಗೆ ವೇತನ ನೀಡ್ತಾನೇ ಇಲ್ಲ. ಇದಕ್ಕೆ ಪ್ರತ್ಯಕ್ಷವಾಗಿ ಒಂದು ಉದಾಹರಣೆ ಮಂಡ್ಯ ಜಿಲ್ಲೆಯ ಕಾವೇರಿ ನೀರಾವರಿ ನಿಗಮದ ನೌಕರರಿಗೆ 8 ತಿಂಗಳಿಂದ ಸಂಬಳ ಕೊಡದೇ ಇರುವಂತಹ ಪ್ರಸಂಗ. ಸಂಬಳವಿಲ್ಲದೆ 650 ಜನರ ಬದುಕು ಇಲ್ಲಿ ಬರಡಾಗುತ್ತಿದೆ. ಜೀವನದ ಎಲ್ಲ ವಿಘ್ನಗಳನ್ನು ನಿವಾರಿಸಿ ಸಿದ್ಧಿಯನ್ನು ತಂದಿಡು ದೇವರ ದೇವ ಎಂದು ಪ್ರಾರ್ಥಿಸಿಕೊಳ್ಳುವ ಗೌರಿ ಗಣೇಶರ ಹಬ್ಬ ಆಚರಿಸಲು ಇವರಿಗೆ ಸಾಧ್ಯವಾಗುತ್ತಿಲ್ಲವಲ್ಲ ಎಂಬುವುದು ಬೇಸರದ ಸಂಗತಿಯಾಗಿದೆ. ಹೀಗೆ ಸಂಬಳವಿಲ್ಲದೆ ಅತಂತ್ರರಾಗಿರುವ ಸರ್ಕಾರಿ ನೌಕರರು ಪ್ರತಿಭಟನೆಗೆ ಇಳಿದಿದ್ದಾರೆ. ಈಗ ಜನವರಿ 2024ರಿಂದ ಇಂದು ಸೆಪ್ಟೆಂಬರ್ ಮಾಹೆ ಇಲ್ಲಿ ತನಕ ಸಂಬಳವಾಗಿಲ್ಲ ಇವರಿಗೆ. ಶೈಕ್ಷಣಿಕ ವರ್ಷ ಆರಂಭವಿಟ್ಟಾಗ ಅಂದ್ರೆ ಕಳೆದ ಜೂನ್ ತಿಂಗಳಲ್ಲಿ ಸಂಬಳ ಪಾವತಿಸುವಂತೆ ಈ ನೌಕರರು ಮನವಿ ಕೊಟ್ಟಿದ್ದರು. ಶಾಸಕರು, ಉಪಮುಖ್ಯಮಂತ್ರಿ ಡಿಕೆ ಸಾಹೇಬರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊನ್ನೆ ಕೃಷ್ಣರಾಜ ಸಾಗರಕ್ಕೆ ಬಾಗಿನ ಅರ್ಪಿಸಲು ಮಂಡ್ಯ ಜಿಲ್ಲೆಗೆ ಬಂದಿದ್ದಂತಹ ಸಂದರ್ಭದಲ್ಲೂ ಆಗ್ರಹಪೂರ್ವಕವಾದ ಮನವಿಯನ್ನು ಕೊಟ್ಟು ಕೋರಿಕೆ ಸಲ್ಲಿಸಿದ್ದ ಇವರ ಗಮನಕ್ಕೆ ತಂದಿದ್ದ ಈ ನೌಕರರು ಈಗಲೂ ಹಣವಿಲ್ಲದೆ ಸಂಬಳವಿಲ್ಲದೆ ಪರದಾಡುವಂತಾಗುತ್ತಿದೆ. ಜೀವನ ನಿರ್ವಹಣೆ ಇವರದ್ದು ದುಸ್ತರವಾಗಿದೆ. ಸಾಲ ಸೋಲ ಮಾಡಿಕೊಂಡು 10 ತಿಂಗಳಿನಿಂದ ಸಂಕಷ್ಟದಿಂದ ಬದುಕು ತಳ್ಳಿಕೊಂಡೇ ಬರುತ್ತಾ ಇದ್ದಾರೆ. ಆದರೆ ಸರ್ಕಾರದ ಗ್ಯಾರಂಟಿ ಈಡೇರಿಕೆಯ ಕಸರತ್ತಿಗೆ ಧುಮುಕಿರುವ ಅಧಿಕಾರಿಗಳು ಮಾತ್ರ ಸಂಬಳವಿಲ್ಲದೆ ನೊಂದ ನೌಕರರಿಗೆ ಕ್ಯಾರೆ ಅನ್ನುತ್ತಿಲ್ಲ. ಇದು ನಾಚಿಕೆಗೇಡಿ ವರ್ತನೆ ಅಲ್ವೇ? ಸಹನೆ ಕಟ್ಟೆ ಬಡಿದು ಈ ನೌಕರರು ಈಗ ಮಂಡ್ಯದ ಕಾವೇರಿ ಭವನದ ಅಂಗಳದಲ್ಲಿ ಸಂಪು ಹೂಡಿದ್ದಾರೆ. ಬದುಕು ಅದೆಷ್ಟು ದುಸ್ತರಕ್ಕೆ ದೂಡಿದೆ ಇವರದ್ದು ಅಂದ್ರೆ ಹೆಣ್ಣು ಮಕ್ಕಳ ಒಡವೆ, ತಮ್ಮ ಓಡಾಟಕ್ಕೆ ಅಗತ್ಯವಿರುವ ಬೈಕು, ಸ್ಕೂಟರ್ಗಳು ಇವೆಲ್ಲವನ್ನು ಒತ್ತೆ ಇಟ್ಟು ಬಿಟ್ಟಿದ್ದಾರೆ. ಅದು ಸಾಲದೆ ಬಂದಾಗ 5% ಬಡ್ಡಿ ದರದಲ್ಲಿ ಸಂಘ ಸಂಸ್ಥೆಗಳಿಂದ ದಿನದ ತುತ್ತಿಗಾಗಿ ಸಾಲ ಮಾಡ್ತಾ ಇದ್ದಾರೆ. ಸಂಬಳಕ್ಕಾಗಿ ಇವರು ಪರಿತಪಿಸುವಂತೆ ಮಾಡ್ತಿದೆ ಈ ದುರಹಂಕಾರಿ ಫ್ರೀ ಗ್ಯಾರಂಟಿ ಗವರ್ಮೆಂಟ್ ಅನ್ಬೇಕಾಗುತ್ತದೆ. ಮಳೆ ನಿರೀಕ್ಷೆಗೆ ತಕ್ಕಂತೆ ಬಾರದೆ ಕೃಷಿ ಚಟುವಟಿಕೆ ಮಂಕಾಗಿತ್ತು ಕಳೆದ ವರ್ಷ. ರೈತರಿಗೆ ತೊಂದರೆ ಆಗದಿರಲಿ ಎಂಬುವ ಉದ್ದೇಶದಿಂದ ಕಳೆದ 8-9 ತಿಂಗಳಿಂದ ಸರ್ಕಾರದ ಈ ನಿಲುವನ್ನು ತಾಳ್ಮೆಯಿಂದ ತಾವು ಸಹಕರಿಸಿದ್ದರಂತೆ. ಈಗ ತಮ್ಮ ಬದುಕು ಮೂರಾಬಟ್ಟೆ ಹಂತಕ್ಕೆ ಬಂದು ನಿಂತಿದೆ. ಆದ್ದರಿಂದ ಅನಿವಾರ್ಯವಾಗಿ ಪ್ರತಿಭಟನೆಯ ಹಾದಿ ಹಿಡಿಯಬೇಕಾಯಿತು ಅಂತಾರೆ ನೀರಾವರಿ ಇಲಾಖೆಯ ಈ ನೊಂದ ನೌಕರರು ತಮ್ಮ ಅಳಲು ಹೇಳಿಕೊಳ್ಳಲು ಖುದ್ದು ನೀರಾವರಿ ಸಚಿವರು ಸಿಕ್ಕಾಗ ಒಂದು ಹಂತದಲ್ಲಿ ಇವರು ನಿರಾಳರಾಗಿದ್ದರು. ಕಾರಣ 1 ವಾರದ ಒಳಗಾಗಿ ಎಲ್ಲರ ಸಂಬಳ ಬಿಡುಗಡೆ ಮಾಡಿಸಿಕೊಡುವುದಾಗಿ ಇದೇ ನೀರಾವರಿ ಸಚಿವರು ಡಿಕೆ ಸಾಹೇಬರು ಭರವಸೆ ನೀಡಿದ್ದರು. ಆದರೆ ಆ 1 ವಾರ ಕೂಡ ಟೈಮ್ ಕಳೆದು ಹೋಗಿದೆ, ಇನ್ನೂ ಸಂಬಳ ಬರಲೇ ಇಲ್ಲ. ಈಗಲೂ ಸಂಬಳ ಬರಲಿಲ್ಲ ಈ ನೀರಾವರಿ ಗಂಟಿಗಳ ಕನಸಿಗೆ. ಇನ್ನೇನು 2 ದಿನಕ್ಕೆ ನಾಡಿನ ಜನರು ಆಚರಿಸುವ ಬಹುದೊಡ್ಡ ಹಬ್ಬ ಗೌರಿ ಗಣೇಶೋತ್ಸವ ಬಂದೇ ಬಿಡ್ತು. ಮೂಡ ಹಗರಣದ ಸುಳಿಯಲ್ಲಿ ಸಿಲುಕಿ ಶಾಕ್ ಮೇಲೆ ಶಾಕ್ ಎದುರಿಸುತ್ತಿರುವಂತಹ ಈ ಗ್ಯಾರಂಟಿ ಸರ್ಕಾರ ತನ್ನ ನೌಕರರ ಸಂಬಳ ನೀಡದೆ ಬದುಕು ಬರಡಾಗಿಸಿದೆಯಲ್ಲ, ಅದೆಂತಹ ಗೌರ್ಮೆಂಟ್ ಇದು ಅಂತ ಯೋಚಿಸಬೇಕಾಗಿದೆ. ನೀವೇನಂತೀರಿ? ಇದರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಪೊಲಿಟಿಕಲ್ ಬ್ಯೂರೋ, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.